ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರಿಗೆ, ಕುಂಡ್ರಿಗಿ ನಾರಾಯಣ ಅವರಿಗೆ, ಶ್ರೀನಿವಾಸಣ್ಣ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಕರ್ನಾಟಕ ಜನಸಂಘ ಸಮಿತಿ ಹೋರಾಟಕ್ಕೆ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಎಲ್ಲರಿಗೆ ಸಿಕ್ಕಿದೆಲ್ಲ. ಅಂಬೇಡ್ಕರ್ ನೀವು ಸಹ ಪ್ರೀತಿ ಮಾಡ್ಬೇಕು ತಾನೆ ಸ್ವಲ್ಪ ಮಟ್ಟಕ್ಕೆ. ಇನ್ನು ಸ್ವತಂತ್ರ ನಂತರದಲ್ಲಿ ಸಂವಿಧಾನ ಬರ್ಕೊಟ್ರು. ಸಂವಿಧಾನದಲ್ಲಿ ವಿಶೇಷವಾಗಿ ದಲಿತರಿಗೆ ಒಂದು ಹಕ್ಕನ್ನು ಕಲ್ಪಿಸಿದ್ರು. ಏನದು ಮೀಸಲಾತಿ. ಅಂಬೇಡ್ಕರ್ ಕಲ್ಪಿಸಿಲ್ಲ ಹಕ್ಕನ್ನ. ದಯಮಾಡಿ ತಪ್ಪು ತಿಳ್ಕೊಂಡಿದ್ರು ತಾವೆಲ್ಲ. ಮೀಸಲಾತಿ ಕೊಟ್ಟಿಲ್ಲ. ಇಲ್ಲಿರ್ತಕ್ಕಂಥ ಪತ್ರಕರ್ತ ಮಿತ್ರರು ತಾವು ಗಮನಿಸಬೇಕಿದನ್ನ. ಈ ದೇಶದಲ್ಲಿ 3 ಸಾರಿ ಮೀಸಲಾತಿ ಜಾರಿ ಆಗಿದೆ. ಮೊದಲನೇದಾಗಿ 1920 ಕೊಲ್ಲಾಪುರದಲ್ಲಿ 1920ರಲ್ಲಿ ಕೊಲ್ಲಾಪುರದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಛತ್ರಪತಿ ಶಾಹು ಮಹಾರಾಜ್ ಅಂತಕ್ಕಂಥವ್ರು 50% ಮೀಸಲಾತಿ ಕೊಡ್ತಾರೆ. ಅದರ ನಂತರ ನಮ್ಮ ಅದೇ ರೀತಿಯಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1927ರಲ್ಲಿ 75% ರಿಸರ್ವೇಶನ್ ಕೊಡ್ತಾರೆ. ನಮ್ಮ ಮಹಾರಾಜ ನಮಗೆ ಮೈಸೂರಲ್ಲಿ ಕೊಟ್ಟಿದ್ದಾರೆ ರಿಸರ್ವೇಶನ್. ಇನ್ನು ಈ ರಿಸರ್ವೇಶನ್ ಕಲ್ಪನೆ ಯಾರಿಗಿರ್ಲಿಲ್ಲ, ಅಂಬೇಡ್ಕರ್ಗೆ ಇರ್ಲಿಲ್ಲ, ಸಂವಿಧಾನ ಇದ್ದಿಲ್ಲ, ಇದನ್ನು ಬಂದಿದ್ದಿಲ್ಲ, ಸ್ವಾತಂತ್ರ್ಯ ಬಂದಿದ್ದಿಲ್ಲ. ನಂತರ 1937ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 2 ವೋಟಿಂಗ್ ಸಿಸ್ಟಮ್ ತಂದಾಗ ಅದಕ್ಕೆ ವಿರುದ್ಧವಾಗಿ ಯರವಾಡ ಜೈಲಿನಲ್ಲಿ, ಏನ್ರಿ ಬಾಂಬೆಯ ಪೂನಾ ನಗರದ ಯರವಾಡ ಜೈಲಿನಲ್ಲಿ 1932ರಲ್ಲಿ ಸೆಪ್ಟೆಂಬರ್ 24ನೇ ತಾರೀಕು ಈ ರಿಸರ್ವೇಶನ್ ಬಂತು ಸ್ನೇಹಿತರೆ. ಅಂದ್ರೆ ಅಂಬೇಡ್ಕರ್ ಅವ್ರು ಕೊಟ್ಟಿಲ್ಲ ರಿಸರ್ವೇಶನ್. ಗಾಂಧೀಜಿ ಅವ್ರು ಕೊಟ್ಟಿರೋದು ತಮ್ಮ ಗಮನಕ್ಕಿರಲಿ. ಯಾರಿಗೂ ರಿಸರ್ವೇಶನ್ ಬಗ್ಗೆ ತಪ್ಪು ಕಲ್ಪನೆ ಇದೆಯಲ್ಲ, ಇದು ಅಂಬೇಡ್ಕರ್ ಅವ್ರು ಕೊಟ್ಟಿದ್ದ ರಿಸರ್ವೇಶನ್ ಅಲ್ಲ. ಅಂಬೇಡ್ಕರ್ ವಿರೋಧ ಮಾಡ್ತಿದ್ರು, ರಿಸರ್ವೇಶನ್ ಬೇಡ ನಮಗೆ, ವೋಟ್ ಹಾಕೋದು ಕೊಡಿ ಅಂತ. ನಮಗೆ ಪೊಲಿಟಿಕಲ್ ಪವರ್ ಬೇಕಂತ ಹೇಳ್ತಾ ಇದ್ರು, ಡಬಲ್ ವೋಟ್ ಕೊಡ್ಬೇಕಂತ ಹೇಳ್ತಾ ಇದ್ರು. ಆದ್ರೆ ಗಾಂಧೀಜಿ ಅವರು, ನೆಹರೂರವ್ರು ಎಲ್ಲರೂ ಪ್ರಯತ್ನ ಮಾಡಿ ಈ ರಿಸರ್ವೇಶನ್ ಕೊಟ್ಟಿದ್ದಾರೆ 1932ರಲ್ಲಿ. ಅಂಬೇಡ್ಕರ್ ಅವರು ಸ್ವತಂತ್ರ ಬಂದು ಕಾನ್ಸ್ಟಿಟ್ಯೂಷನ್ ಬರಿಬೇಕಾದ್ರೆ ಅದನ್ನ ಅಂಬೇಡ್ಕರ್ ಇದನ್ನ ರಿಸರ್ವೇಶನ್ ಆರ್ಟಿಕಲ್ 14A and B ನಲ್ಲಿ ಆರ್ಟಿಕಲ್ 14 and 15 ನಲ್ಲಿ ಸೇರಿಸಿ ಕೇವಲ 10 ವರ್ಷ ಅಂತ ಮಾಡಿದ್ರು. ಕೇವಲ 10 ವರ್ಷ ಇರ್ಬೇಕಂತೇಳಿ ಮುಂದೆ ಬಂದಿರತಕ್ಕಂಥ ಸರ್ಕಾರ ಅದನ್ನ ಇನ್ನೊಂದು 10 ವರ್ಷ ಮಾಡಿ ಇವತ್ತು ಪರ್ಮನೆಂಟ್ ಮಾಡಿದ್ದಾರೆ. ಅದಕ್ಕಾಗಿ ದಯಮಾಡಿ ಬೇರೆಯವ್ರು ನಾನು ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ರಿಸರ್ವೇಶನ್ ಬಗ್ಗೆನೂ ತಪ್ಪು ತಿಳ್ಕೊಳ್ಬೇಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆನೂ ತಪ್ಪು ತಿಳ್ಕೊಳ್ಬೇಡಿ. ಯಾಕಂತಂದ್ರೆ ಅವ್ರು ಯಾರು ನಿಮ್ಮ ವಿರುದ್ಧ ಇರಲಿಲ್ಲ, ನಾವು ನಿಮ್ಮ ವಿರುದ್ಧ ಇಲ್ಲ. ನಾವು ಏನಾದರೂ ಒಂದು ಸಮಾಜನ, ಒಂದು ಕೆಳಮಟ್ಟದಲ್ಲಿ ಇರ್ತಕ್ಕಂಥ ಸಮಾಜನ ಮೇಲ್ಕೆತ್ತಕ್ಕಂಥದ್ದು ಅಷ್ಟೇ ನಮ್ಮ ಗುರಿಯಾಗಿದೆ, ಬಿಟ್ರೆ ಬೇರೆಯವ್ರ ವಿರುದ್ಧ ನಾವಿಲ್ಲ ಅಂತಕ್ಕಂಥ ವಿಚಾರವನ್ನು ತಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಅದರಲ್ಲಿ ವಿಶೇಷವಾಗಿ ನಮ್ಮ ಶಾಸಕರಂತೂ ಆ ರೀತಿ ಯಾವುದೋ ಕಲ್ಪನೆಗಳಲ್ಲಿ ಅವ್ರ ಭಾವನೆಗಳಲ್ಲಿ ಸಹ ಇಲ್ಲ. ಇಂಥ ಒಳ್ಳೆ ಶಾಸಕರು ಸಿಕ್ಕಿದ್ದಾರೆ. ಅವಾಗಲೇ ಹೇಳ್ತಾ ಇದ್ರು ನಮ್ಮ ದುರ್ಗೇಶ್ ಅವರು, ಮಾಂತೇಶ್ ಅವರು ಸಹ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಕೆಲವು ವಿಚಾರಗಳನ್ನ. ಯಾಕೆಂತಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ಒಂದಾಗಿ ಹೋದಾಗ ಮಾತ್ರ ನಾವು ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಕಾರಣಕ್ಕೋಸ್ಕರ ತಾವುಗಳೆಲ್ಲರೂ ನಮ್ಮ ಶಾಸಕರಲ್ಲಿ ಮನವಿ ಇದೆ, ತಾವು ದಯಮಾಡಿ ಇಲ್ಲಿರ್ತಕ್ಕಂಥವ್ರಿಗೆ ತಾವೇನು ಈಗ ನಡೀತಾ ಇದ್ರೆ ಇದನ್ನೇ ಮುಂದುವರಿಸಬೇಕು. ಮುಂದಿನ ದಿನಗಳಲ್ಲಿ ತಾವೇ MLAಗಳಾಗಿದ್ರೆ ನಮಗೂ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಈ ಸಮಾಜ ನೀವು ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇಲ್ಲ, ಸಮಾಜ ಕಟ್ಟತಕ್ಕಂಥ ಕೆಲಸ ಮಾಡ್ತಾ ಇದ್ರಿ. ನಿಮಗೆ ನಾವು ಹೃದಯಪೂರ್ವಕವಾಗಿ ಈ ಜನಾಂಗದ ಎಲ್ಲರ ಪರವಾಗಿ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಇಷ್ಟು ಹೇಳಿ, ಯಾಕಂದ್ರೆ ತುಂಬಾ ಸಮಯ ಆಗಿದೆ, ನಾವು ಬಂದಿದ್ದು ತಡ ಆಗಿದೆ. ಇಷ್ಟು ಹೇಳಿ ಈ ಜನಾಂಗಕ್ಕೆ ಮಾದಿಗ ಮತ್ತು ಅದ್ರ ಸಂಬಂಧಪಟ್ಟತಕ್ಕಂಥ ಒಂದು 5 ಜನಾಂಗಕ್ಕೆ ಮಾತ್ರ ನಾನು ಕೊಡ್ತಕ್ಕಂಥ ಅವಕಾಶಗಳಿದ್ದಾವೆ. MLA ಅವ್ರಿಗೆ ಅವಾಗಲೇ ಹೇಳ್ತಾ ಇದ್ದೆ ನಾನು, ನನಗೊಂದು ಅವಕಾಶ ಇದೆ ಅಂತೇಳಿ. ಲಾಸ್ಟ್ ಕಳೆದ ಸಾರಿ ಸ್ವಲ್ಪ ಗ್ರಾಂಟ್ ಕಡಿಮೆ ಐತಿ, ಸರಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದಾಗ
ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಸರ್ಕಾರದಲ್ಲೂ ಸಹ ನಾವು ಒಳ್ಳೊಳ್ಳೆ ಸ್ಕೀಮ್ಸ್ ತಗೊಂಡು ಬಂದಿದ್ದೀವಿ. 5 ಗ್ಯಾರಂಟಿಗಳಿಂದ ಹಿಡಿದು ಎಲ್ಲದು ತಾವುಗಳು ದಯಮಾಡಿ ಇದನ್ನೆಲ್ಲ ಸದುಪಯೋಗ ಪಡಿಸಬೇಕು. ನನ್ನ ಇಲಾಖೆಯಲ್ಲಿ ಸಹ ನಾನು ತಮಗೆ ಈ ಜಿಲ್ಲೆಗೆ ವಿಶೇಷವಾಗಿ ಒತ್ತು ಕೊಟ್ಟು ಸ್ವಲ್ಪ ಗ್ರಾಂಟನ್ನು ನಾನು ಹಾಕಿಕೊಡ್ತೀನಿ ಅಂತೇಳಿ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು. ಇದುವರೆಗೆ ಜೊತೆಯಲ್ಲಿ ಎಲ್ಲ ಪ್ರೀತಿಯ ಸಂಘಟಕರು ಹಾಗೂ ಎಲ್ಲ ಮುಖ್ಯ ಅತಿಥಿಗಳು ಇದೀಗ ಸಸಿಗೆ ನೀರನ್ನು ಹೇರುವುದರೊಂದಿಗೆ ಕಾರ್ಯಕ್ರಮದ ಅಧಿಕೃತವಾಗಿ ಉದ್ಘಾಟನೆ ನೆರವೇರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳನ್ನ ಕೊಡೋಣ. ಐದು ಜನರಿಗೆ ಮಾತ್ರ ವೋಟ್ ಹಾಕಂತ ಹಕ್ಕು ಕೊಟ್ಟಿದ್ರು. ಕೇವಲ 5 ವರ್ಗಗಳಿಗೆ, 5 ಜನಕ್ಕೆ 5 ವರ್ಗಗಳಿಗೆ ನಿಮ್ಗೆ ಯಾರಿಗೂ ವೋಟ್ ಮಾಡಂತ ಹಕ್ಕಿರ್ಲಿಲ್ಲ. ಇಲ್ಲಿರ್ತಕ್ಕಂಥ ಲಿಂಗಾಯತರಿಂದ ಆದಿಯಾಗಿ ಒಲೆ ಮಾದಿಗರವರೆಗೆ ನಿಮಗೆ ಯಾರಿಗೂ ವೋಟ್ ಮಾಡ್ತಕ್ಕಂಥ ಹಕ್ಕಿರ್ಲಿಲ್ಲ. ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಬೇಕು. ಯಾರಿಗೆ ಕೊಟ್ಟಿದ್ರು 5 ಜನಕ್ಕೆ ಅಂತಂದ್ರೆ, ಮೊದಲನೇದಾಗಿ ಯಾರು ಆ ಸಂದರ್ಭದಲ್ಲಿ 1920 ಸ್ವತಂತ್ರಕ್ಕಿಂತ ಮುಂಚೆ 27 ವರ್ಷ ಮುಂಚೆ ಆ ಸಂದರ್ಭದಲ್ಲಿ ಯಾರು ಡಿಗ್ರಿ ಓದ್ಕೊಂಡಿದ್ರು ಅವರಿಗೆ ಮಾತ್ರ ವೋಟ್ ಮಾಡೋಂಥ ಹಕ್ಕು ಕೊಟ್ಟಿದ್ರು. ಅದು ಯಾವುದೇ ಜಾತಿ ಆಗಿರಲಿ. ಒಂದು. ಎರಡನೇದಾಗಿ ಆ ಸಂದರ್ಭದಲ್ಲಿ ಯಾರಿಗೆ 1000 ಎಕರೆ ಜಮೀನಿತ್ತು, ಭೂಮಾಲೀಕರು 1000 ಎಕರೆ 100 ಎಕರೆ ಅಲ್ಲ, 1000 ಎಕರೆ ಜಮೀನಿತ್ತು, ಅವ್ರಿಗೆ ವೋಟ್ ಮಾಡೋಂಥ ಹಕ್ಕು ಕೊಟ್ಟಿದ್ರು. ಮೂರನೇದಾಗಿ ಆ ಸಂದರ್ಭದಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ರು, ಸರ್ಕಾರಕ್ಕೆ ಆದಾಯ ತೆರಿಗೆ ಕಟ್ತಾ ಇದ್ರು, ಅವರಿಗೆ ವೋಟ್ ಮಾಡೋಂಥ ಹಕ್ಕು ಕೊಟ್ಟಿದ್ರು. ಕೊನೆಯದಾಗಿ ಬ್ರಾಹ್ಮಣರಿಗೆ ಸಂಪೂರ್ಣವಾಗಿ ವೋಟ್ ಮಾಡೋಂಥ ಹಕ್ಕು ಕೊಟ್ಟಿದ್ರು ಈ ದೇಶದಲ್ಲಿ. ಆ ಸಂದರ್ಭದಲ್ಲಿ ಟಾಟಾ ಬಿರ್ಲಾ ಬ್ರಾಹ್ಮಣ ಸಮುದಾಯಕ್ಕೆ ಆದಾಯ ತೆರಿಗೆ ಅವ್ರಿಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಯಾರು ಡಿಗ್ರಿ ಓದ್ಕೊಂಡಿದ್ರೆ ಬಹಳಷ್ಟು ಇಂಥ ಹಳ್ಳಿಗಳಲ್ಲಿ ಓದಿರೋದೇ ಒಂದು ತಾಲೂಕಿನಲ್ಲಿ ಒಂದು 4 ಜನ 5 ಜನ ಓದ್ಕೊಂಡಿರ್ತಿದ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಮನಗಂಡು ಯಾವ ದೇಶದಲ್ಲಿ ವೋಟ್ ಮಾಡೋಂಥ ಹಕ್ಕು ಯಾರಿಗಿಲ್ವೋ ಆ ದೇಶದಲ್ಲಿ ಏನು ಅಭಿವೃದ್ಧಿ ಆಗೋದಿಲ್ಲ, ಆ ದೇಶದ ಪ್ರಜೆ ಆಗ್ಲಿಕ್ಕೆ ನಾಲಾಯಕ ಆಗ್ತಾರೆ ಅಂತ ಯೋಚನೆ ಮಾಡಿ ಬ್ರಿಟಿಷರ ಜೊತೆ ದೊಡ್ಡ ಹೋರಾಟ ಅಂದ್ರೆ ಕತ್ತಿಗಿತ್ತಿಗೇನು ಹೋರಾಟ ಮಾಡಿಲ್ಲ, ಪೆನ್ನು. ಅದಕ್ಕಾಗಿ ಖಡ್ಗಕ್ಕಿಂತನೂ ಹರಿತವಾಗಿರ್ತಕ್ಕಂಥ ಶಕ್ತಿ ಇರೋದು ಪೆನ್ನಿಗೆ. ಆ ಪೆನ್ನಿಂದ ಹೋರಾಟ ಮಾಡಿ 1924ರಲ್ಲಿ ಈ ದೇಶದಲ್ಲಿರ್ತಕ್ಕಂಥ 6400 ಜಾತಿ, ಈ ದೇಶದಲ್ಲಿ ಒಟ್ಟು ಎಷ್ಟು ಜಾತಿ ಇದಾವೆ? 6400 ಜಾತಿ ಇದಾವೆ. 7-8 ಧರ್ಮಗಳಿದಾವೆ, ಸಣ್ಣ ಪುಟ್ಟ ಎಲ್ಲ ಸೇರ್ಕೊಂಡು, ಸಿಖ್ ಸೇರ್ಕೊಂಡು ಈ ಎಲ್ಲ ಜಾತಿಯ ಜನರಿಗೆ ಯಾರಿಗೆ 18 ವರ್ಷ ಆಗಿತ್ತು ಅವ್ರಿಗೆಲ್ಲರಿಗೆ ವೋಟ್ ಮಾಡೋಂಥ ಹಕ್ಕು ತಂದು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ನಾನು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಡೈರೆಕ್ಷನ್ಸ್ ಹಿಂಗೆ ಇರ್ತದೆ. ಯಾವುದೇ ಹಳ್ಳಿಗಳಲ್ಲಿ ಜಾತಿ ಕೋಮು ಜಗಳ ಮಾಡಿಸಬಾರ್ದು. ಯಾವುದೇ ಹಳ್ಳಿಗಳಲ್ಲಿ ವೈರತ್ವ ಕಟ್ಕೊಂಡು ನೀವು ಯಾವುದು ಸಾಧನೆ ಮಾಡೋಕ್ಕಾಗೋದಿಲ್ಲ. ಎಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲ ಜಾತಿ ಜನಾಂಗಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಮಾತ್ರ ಈ ಸಮಾಜದಲ್ಲಿ ನಾವೇನಾದ್ರೂ ಸಾಧನೆ ಮಾಡೋಕ್ಕಾಗ್ತದೆ ಅಂತಕ್ಕಂಥ ವಿಚಾರ ನಾನು ಯಾವಾಗಲೂ ತಿಳಿಸ್ತಾ ಇರ್ತೀನಿ. ಅದೇ ರೀತಿ ಸ್ನೇಹಿತರೆ, ಇನ್ನು ಅದನ್ನು ಮುಂದುವರೆದು ಮಾತಾಡ್ಬೇಕಾದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಊರಿಗೆ ಸಾಕು. ಅಂಬೇಡ್ಕರ್ ಅವರು ತಮಗೆಲ್ಲ ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಅಂಬೇಡ್ಕರ್ ಅಂದ ತಕ್ಷಣ ಅವ್ರು ಬಿಡಪ್ಪ ಅವರು ದಲಿತರಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅತ್ಯಂತ 2 ಕೊಡುಗೆಯನ್ನು ಕೊಟ್ಟಿದ್ದಾರೆ, ದೊಡ್ಡ ಮಹತ್ತರವಾಗಿರ್ತಕ್ಕಂಥದ್ದು. ಮೊದಲೇನಂತಂದ್ರೆ ಈ ದೇಶದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ 1920ರಿಂದ ಆಚೆ